ಮೂಡ ಅರ್ಜಿ ವಿಚಾರಣೆ ಡಿಸೆಂಬರ್ 10ಕ್ಕೆ ಮುಂದೂಡಿಕೆ ಆಗಿದೆ. ಮೂಡ ಅರ್ಜಿ ವಿಚಾರಣೆ ಡಿಸೆಂಬರ್ 10ಕ್ಕೆ ಮುಂದೂಡಿಕೆ ಆಗಿದೆ. ಇದೀಗ ಬರ್ತಾ ಇರುವಂತಹ ಬ್ರೇಕಿಂಗ್ ನ್ಯೂಸ್ ಇದು. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಮೂಡ ಪ್ರಕರಣ, ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಡಿಸೆಂಬರ್ 10ಕ್ಕೆ ಅರ್ಜಿ ವಿಚಾರಣೆಯನ್ನ ಮುಂದೂಡಿಕೆ ಮಾಡಲಾಗಿದೆ. ನ್ಯಾಯಮೂರ್ತಿ ನಾಗಪ್ರಸನ್ನ ಪೀಠದಿಂದ ಅರ್ಜಿ ವಿಚಾರಣೆಯನ್ನ ಮುಂದೂಡಿಕೆ ಮಾಡಲಾಗಿದೆ. ಡಿಸೆಂಬರ್ 10ಕ್ಕೆ ವಾದ ಪ್ರತಿವಾದ ನಡೆಯೋದು. ಸೊ ಹಾಗಾಗಿ ಡಿಸೆಂಬರ್ 10ಕ್ಕೆ ಅರ್ಜಿ ವಿಚಾರಣೆ, ಮೂಡ ಅರ್ಜಿ ವಿಚಾರಣೆ ಈಗ ಡಿಸೆಂಬರ್ 10ಕ್ಕೆ ಮುಂದೂಡಿಕೆ ಆಗಿದೆ. ಅಂದೇ ವಾದ ಪ್ರತಿವಾದ ಮುಗಿಸೋದಿಕ್ಕೆ ನ್ಯಾಯಮೂರ್ತಿ ನಾಗಪ್ರಸನ್ನ ಪೀಠ ಸೂಚನೆಯನ್ನ ನೀಡಿದೆ. ಸಿಬಿಐ ತನಿಖೆಗೆ ಕೋರಿದ್ದ ವಿಚಾರಣೆಯೂ ಕೂಡ ಮುಂದೂಡಿಕೆ ಆಗಿದೆ. ಇವತ್ತು ತನಿಖಾ ವರದಿಯನ್ನ ಲೋಕಾಯುಕ್ತ ಪೊಲೀಸರು ಕೋರ್ಟ್ಗೆ ಸಲ್ಲಿಸಿಲ್ಲ. ಡಿಸೆಂಬರ್ 10ರಂದೇ ವಾದ ಪ್ರತಿವಾದ ಮುಗಿಸಬೇಕು ಅಂತ ನ್ಯಾಯಮೂರ್ತಿ ನಾಗಪ್ರಸನ್ನ ಪೀಠ ಈಗ ಸೂಚನೆಯನ್ನ ಕೊಟ್ಟಿದೆ. ಹಾಗಾಗಿ ಅರ್ಜಿ ವಿಚಾರಣೆ ಡಿಸೆಂಬರ್ 10ಕ್ಕೆ ಮುಂದೂಡಿಕೆ ಆಗಿದೆ. ಈ ಪ್ರಕರಣವನ್ನ ಸಿಬಿಐಗೆ ವರ್ಗ ಮಾಡಿ ಅಂತ ದೂರುದಾರ ಸ್ನೇಹಮಯಿ ಕೃಷ್ಣ ಅವರು ಕೂಡ ಅರ್ಜಿಯನ್ನ ಹಾಕಿದ್ರು. ಆ ಅರ್ಜಿ ವಿಚಾರಣೆಯೂ ಕೂಡ ಮುಂದೂಡಲಾಗಿದೆ. ನ್ಯಾಯಮೂರ್ತಿ ನಾಗಪ್ರಸನ್ನ ಪೀಠದಿಂದ ಬಂದಂತಹ ಆದೇಶ ಇದೆ. ತನಿಖಾ ವರದಿಯನ್ನು ಕೂಡ ಲೋಕಾಯುಕ್ತ ಪೊಲೀಸರು ಕೋರ್ಟ್ಗೆ ಸಲ್ಲಿಸಿಲ್ಲ. ಸಿಬಿಐ ತನಿಖೆಗೆ ಕೋರಿದ್ದ ವಿಚಾರಣೆಯೂ ಕೂಡ ಮುಂದೂಡಿಕೆ ಆಗಿದೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧದ ಮೂಡ ಪ್ರಕರಣ ಡಿಸೆಂಬರ್ 10ಕ್ಕೆ ಅರ್ಜಿ ವಿಚಾರಣೆ ಈಗ ಮುಂದೂಡಿಕೆ ಆಗಿದೆ. ನ್ಯಾಯಮೂರ್ತಿ ನಾಗಪ್ರಸನ್ನ ಪೀಠದಿಂದ ಬಂದಂತಹ ಆದೇಶ ಇದೆ. ಡಿಸೆಂಬರ್ 10ರಂದೇ ವಾದ ಪ್ರತಿವಾದ ಮುಗಿಸಬೇಕು ಅಂತ ನ್ಯಾಯಮೂರ್ತಿಗಳು ಹೇಳಿದ್ದಾರೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಮೂಡ ಪ್ರಕರಣದ ಅರ್ಜಿ ವಿಚಾರಣೆಯನ್ನ ಡಿಸೆಂಬರ್ 10ಕ್ಕೆ ಮುಂದೂಡಿ ಕೋರ್ಟ್ ಆದೇಶ ಹೊರಡಿಸಿದೆ. ಡಿಸೆಂಬರ್ 10ರಂದೇ ವಾದ ಪ್ರತಿವಾದ ಮುಗಿಸಬೇಕು ಅಂತ ನ್ಯಾಯಮೂರ್ತಿ ನಾಗಪ್ರಸನ್ನ ಪೀಠ ಸೂಚನೆಯನ್ನ ನೀಡಿದೆ. ಇದರ ಜೊತೆಗೆ ಲೋಕಾಯುಕ್ತ ಪೊಲೀಸರು ಏನ್ ತನಿಖಾ ವರದಿಯನ್ನ ಸಿದ್ಧ ಮಾಡಿದ್ರು, ಆ ವರದಿಯನ್ನು ಕೂಡ ಇವತ್ತು ಸಲ್ಲಿಸಿಲ್ಲ. ತನಿಖಾ ವರದಿ ಸಲ್ಲಿಕೆ ಮಾಡದ ಲೋಕಾಯುಕ್ತ. ಇನ್ನು ಸಿಬಿಐ ತನಿಖೆಗೆ ಕೋರಿದ್ರು ದೂರುದಾರ ಸ್ನೇಹಮಯಿ ಕೃಷ್ಣ. ಆ ಅರ್ಜಿಯೂ ಕೂಡ ಮುಂದೂಡಿಕೆ ಆಗಿದೆ. ಸಿಎಂ ಸಿದ್ದರಾಮಯ್ಯನವರ ಪಾಲಿಗೆ ಇವತ್ತು ಬಿಗ್ ಡೇ ಆಗಿತ್ತು. ಆದರೆ ಕೇಸ್ ವಿಚಾರಣೆ ಶುರುವಾಗ್ತಾ ಇದ್ದ ಹಾಗೇನೆ ಅರ್ಜಿ ವಿಚಾರಣೆಯನ್ನ ಡಿಸೆಂಬರ್ 10ಕ್ಕೆ ಮುಂದೂಡಿ ಹೈಕೋರ್ಟ್ನ ಏಕಸದಸ್ಯ ಪೀಠ ಸೂಚನೆಯನ್ನ ನೀಡಿದೆ.
ಸೊ ಸಿಬಿಐ ತನಿಖೆಗೆ ಕೋರಿದ್ದ ಅರ್ಜಿ ವಿಚಾರಣೆಯೂ ಕೂಡ ಈಗ ಮುಂದೂಡಲಾಗಿರುವಂಥದ್ದು. ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್, ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಏನಿದು ವಿಚಾರಣೆ ಆರಂಭ ಆಗ್ತಾ ಇದ್ದ ಹಾಗೇನೆ ಡಿಸೆಂಬರ್ 10ಕ್ಕೆ ಅದನ್ನ ಪೋಸ್ಟ್ಪೋನ್ ಮಾಡಲಾಗಿರುವಂಥದ್ದು? ಅಂದ್ರೆ ಕೆಲವು ನಿಮಿಷಗಳಿಂದ ಮಾತಾಡುವಾಗ ಹೇಳ್ತಾ ಇದ್ದೆ, ಅಂದ್ರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೇವರಾಜು ವಿಭಾಗೀಯ ಪೀಠದ ಮುಂದೆ ಒಂದು ಅರ್ಜಿಯನ್ನ ಸಲ್ಲಿಕೆ ಮಾಡಿರುವಂತಹದ್ದು. ಆ ಒಂದು ಹಿನ್ನೆಲೆಯಲ್ಲಿ ಅಲ್ಲಿ ಒಂದು ತೀರ್ಮಾನ ಆಗುವವರೆಗೂ ಕೂಡ ಮತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಈ ಒಂದು ಏಕಸದಸ್ಯ ಪೀಠದ ಮುಂದೆ ಯಾವುದೇ ರೀತಿಯಾದಂತಹ ಒಂದು ತೀರ್ಮಾನ ಆಗುವಂಥದ್ದು ಸರಿಯಲ್ಲ. ಹಾಗಾಗಿ ಇದನ್ನ ಮುಂದೂಡಬೇಕು ಅಂತೇಳಿ ದೇವರಾಜು ಪರ ವಕೀಲರಂತ ಸುಪ್ರೀಂ ಕೋರ್ಟ್ ನ ಹಿರಿಯ ವಕೀಲ ದುಷ್ಯಂತ್ ದವೆ ಅವರು ಮನವಿಯನ್ನ ಮಾಡ್ತಾರೆ. ತಮ್ಮ ಎರಡೂ ಆದೇಶಗಳನ್ನ ಪ್ರಶ್ನಿಸಿ ಈಗಾಗಲೇ ಅರ್ಜಿಯನ್ನ ಸಲ್ಲಿಸಿದ್ದೇವೆ. ಸೊ ಈ ಒಂದು ಹಿನ್ನೆಲೆಯಲ್ಲಿ ಆ ಎರಡೂ ಅರ್ಜಿಗಳು ಡಿಸೆಂಬರ್ 5ಕ್ಕೆ ಏನೋ ನಿಗದಿಯಾಗಿರುವಂತಹದ್ದು. ಹೀಗಾಗಿ ಅಲ್ಲಿಯವರೆಗೂ ಕೂಡ ಈ ಒಂದು ಪ್ರಕರಣ ತೀರ್ಮಾನಕ್ಕೆ ಬರೋದು ಅಷ್ಟು ಸೂಕ್ತ ಅಲ್ಲ. ಡಿಸೆಂಬರ್ 9ಕ್ಕೆ ಮುಂದೂಡಲಿಕ್ಕೆ ಮನವಿಯನ್ನ ಮಾಡ್ತಾರೆ. ಅಂತಿಮವಾಗಿ ಕೋರ್ಟ್ ಕೂಡ ಡಿಸೆಂಬರ್ 10ಕ್ಕೆ ಮುಂದೂಡಿಕೆ ಮಾಡಿರುವಂತದ್ದು. ಈ ಸಂದರ್ಭದಲ್ಲಿ ಕೂಡ ಎಲ್ಲೊಂದ್ ಕಡೆ ಸ್ನೇಹಮಯಿ ಕೃಷ್ಣ ಅವರ ಪರ ವಕೀಲರು ಕೂಡ ಅದಕ್ಕೆಂದು ತಕರಾರನ್ನ ಮಾಡ್ಲಿಕ್ಕೆ ಕೂಡ ಮುಂದಾಗ್ತಾರೆ. ಸೊ ಯಾವುದೇ ಕಾರಣಕ್ಕೂ ಇದು ಮುಂದೂಡಿಕೆಯನ್ನ ಮಾಡಬಾರ್ದು, ಈ ಮೇಲ್ಮನವಿಗೂ ಸಪರೇಟ್ ಇದೆ, ಈ ಕೇಸ್ಗೂ ಸಪರೇಟ್ ಇದೆ, ಮುಂದೂಡಿಕೆ ಮಾಡುವ ತನಿಖೆಯನ್ನ ಅಂದ್ರೆ ಆರ್ಗ್ಯುಮೆಂಟ್ ಅನ್ನ ಮಾಡ್ಬೇಕು ಅಂತ ಹೇಳಿ ಮನವಿಯನ್ನು ಕೂಡ ಮಾಡ್ಕೊಳ್ತಾರೆ. ಆದ್ರೆ ಆ ಮನವಿಗೆ ಪುರಸ್ಕಾರ ಮಾಡಿಲ್ಲ ಕೋರ್ಟ್. ಅಂತಿಮವಾಗಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೇಲಿನ ಅಂದ್ರೆ ಅಪಿಲೆಂಟ್ ಕೋರ್ಟ್ ಮುಂದೆ ಅರ್ಜಿ ಇರೋದ್ರಿಂದ ಸೊ ಈ ಸಂದರ್ಭದಲ್ಲಿ ಇದನ್ನು ವಿಚಾರಣೆಗೆ ತೆಗೆದುಕೊಳ್ಳುವಂಥದ್ದು ಸೂಕ್ತ ಅಲ್ಲ ಅನ್ನುವಂಥದ್ದು. ಹಾಗಾಗಿ ಇವತ್ತು ಸ್ಟೇಟಸ್ ರಿಪೋರ್ಟ್ ಕೋರ್ಟ್ ರಿಸೀವ್ ಮಾಡುತ್ತೆ ಅನ್ನುವಂತ ಒಂದಿಷ್ಟು ಮಾಹಿತಿಗಳಿದ್ವು. ಆದ್ರೆ ಇವತ್ತು ಸ್ಟೇಟಸ್ ರಿಪೋರ್ಟ್ ಅನ್ನು ಕೂಡ ರಿಸೀವ್ ಮಾಡಿಲ್ಲ. ಜೊತೆಗೆ ಆ ವಾದ ಪ್ರತಿವಾದ ಏನಿದೆ ಅಲ್ಲಿನ ವಿಭಾಗೀಯ ಪೀಠದ ಮುಂದೆ ಏನಾಗುತ್ತೆ ಅನ್ನುವಂಥದ್ದನ್ನ ಗಮನಿಸಿ ಅದಾದ ನಂತರ ಮುಂದೆ ವಿಚಾರಣೆ ನಡೆಸೋದಕ್ಕೆ ಡಿಸೆಂಬರ್ 5ಕ್ಕೆ ವಿಭಾಗೀಯ ಪೀಠದ ಮುಂದೆ ವಿಚಾರಣೆ ಇರೋದ್ರಿಂದ ಸೊ ಅದಾದ ನಂತರ ವಿಚಾರಣೆ ಬರುವಂತದ್ದು ಸೂಕ್ತ ಅಂತೇಳಿ ಡಿಸೆಂಬರ್ 10ಕ್ಕೆ ವಿಚಾರಣೆಯನ್ನು ಮುಂದೂಡಿಕೆ ಮಾಡಿರುವಂತದ್ದು. ಇಲ್ಲಿ ಸಿಂಪಲ್ ಅಂದ್ರೆ ಏಕಸದಸ್ಯದ ಪೀಠದ ಮುಂದೆ ಇರುವಂತಹ ವಿಚಾರಗಳು ಅದಕ್ಕಿಂತ ಅಪಿಲೆಂಟ್ ಕೋರ್ಟ್ ಮುಂದೆ ಅಂದ್ರೆ ವಿಭಾಗೀಯ ಪೀಠದ ಮುಂದೆ ಇದ್ದಂತ ಸಂದರ್ಭದಲ್ಲಿ ಕೆಳ ನ್ಯಾಯಾಲಯಗಳು ಯಾವುದೇ ರೀತಿಯಾದಂತಹ ಒಂದು ಆರ್ಗ್ಯುಮೆಂಟ್ ಮಾಡುವಂತದ್ದಾಗ್ಲಿ ಆದೇಶ ಮಾಡುವಂತದ್ದಾಗ್ಲಿ ಸರಿಯಲ್ಲ ಅನ್ನುವಂತ ಒಂದು ತೀರ್ಮಾನಕ್ಕೆ ಬಂದು ಇದನ್ನ ವಿಭಾಗೀಯ ಪೀಠದ ಮುಂದೆ ವಿಚಾರಣೆ ಮುಗಿದ ನಂತರ ತೆಗೆದುಕೊಳ್ಳೋಣ ಅಂತ ಹೇಳಿ ಡಿಸೆಂಬರ್ 10ಕ್ಕೆ ವಿಚಾರಣೆಯನ್ನ ಮುಂದೂಡಿದ್ದಾರೆ. ಥ್ಯಾಂಕ್ ಯು ರಮೇಶ್ ತಮ್ಮ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.